Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 5ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 2. ಇದರಲ್ಲಿ ಪದ್ಯ 8 ಭುವನೇಶ್ವರಿ. ಈ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಇದನ್ನು ಬರೆದವರು ಬಿ ಸತ್ಯನಾರಾಯಣ ರಾವ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೃತಿಕಾರರ ಪರಿಚಯ. ಸತ್ಯ ವಿಠಲ ಎಂಬ ಅಂಕಿತದಿಂದ ಪ್ರಸಿದ್ಧರಾಗಿರುವ ವಿ ಸತ್ಯನಾರಾಯಣ ರಾವ್ ಅವರು 1948ರಲ್ಲಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬುಕ್ಕಾಪಟ್ಟಣದವರು. ಇವರು ಮೆಕ್ಯಾನಿಕ್ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ್ದಾರೆ. ಇವರು ಗೀತ, ಸ್ತೋತ್ರ, ಕಾವ್ಯ, ಲಾವಣಿ, ಗದ್ಯ ಹೀಗೆ ವಿವಿಧ ಪ್ರಕಾರಗಳಲ್ಲಿ 60 ಕೃತಿಗಳನ್ನು ರಚಿಸಿದ್ದಾರೆ. 11 ಭಾಮಿನಿ ಕಾವ್ಯಗಳು ಕೂಡ. ಬಸವ ಭಾರತಿ ಸುದೀರ್ಘ ಲಾವಣಿ ಕಾವ್ಯವನ್ನು, ಸಂಪೂರ್ಣ ದೇವಿ ಮಹಾತ್ಮೆ, ಬಸವೇಶ್ವರರ ಲೀಲಾ ವೈಭವಂ, ಲಂಕೇಶ್ವರ ಸೋಮನಾಥ ಚಾರಿತ್ರ ಮುಂತಾದ ಕಾವ್ಯಗಳನ್ನು ಕೂಡ ರಚಿಸಿದ್ದಾರೆ. ಕನ್ನಡ ಸಂಸ್ಕೃತ ಭಾಷೆಗಳೆರಡರಲ್ಲೂ ಪಾಂಡಿತ್ಯ ಉಳ್ಳವರಾಗಿದ್ದವರು. ಬಾಹುಬಲಿ ಚರಿತಂ, ಗಾಯತ್ರಿ ರಾಮಾಯಣ, ಸಿರಿಗನ್ನಡ ವೈಜಯಂತಿ, ಕನ್ನಡ ನಾಡಚರಿತ್ರೆ, ತತ್ವಭಾರತಿ, ಭಾವಗೀತೆಗಳು, ಶ್ರೀ ಶಿವಕುಮಾರ ಸ್ವಾಮಿ ಗುರುಚರಿತಂ, ಗುರುದತ್ತ ಚರಿತಂ ಇವರ ಪ್ರಮುಖ ಕೃತಿಗಳು. ನೃತ್ಯ ರೂಪಕ ಹಾಗೂ ನಾಮಾವಳಿಗಳನ್ನು ಕೂಡ ಇವರು ರಚಿಸಿದ್ದಾರೆ. ಪದಗಳ ಅರ್ಥ. ಪದ ಪಾದ, ಕಾಲುಗಳು. ಚರಿತ ಅಂದರೆ ಇತಿಹಾಸ. ಸೊಬಗು ಚಲುವು, ಅಂದ. ಮೆರೆ ಖ್ಯಾತಿ ಹೊಂದು. ವೀರತಾನ ವೀರರ ಸ್ಥಳ. ಹಿರಿಮೆ ಹೆಚ್ಚುಗಾರಿಕೆ. ಸಿರಿ ಶ್ರೀ ಸಂಪತ್ತು ಚಲುವು. ವೈಭವ ಐಶ್ವರ್ಯ ಡೌಲು. ಗರಿಮೆ ಅಂದರೆ ಹಿರಿಮೆ. ಪತನ ಅವನತಿ ಅಥವಾ ನಾಶವನ್ನು ಹೊಂದುವುದು. ಶೀಘ್ರದಲ್ಲಿ ಬೇಗನೆ, ಅಲ್ಪ ಸಮಯದಲ್ಲೇ. ಬೆರಗಾಗುವುದು ವಿಸ್ಮಯ ಪಡುವುದು. ಸಿರಿ ಸಂಪದ ಅಂದರೆ ಸಂಪತ್ತು. ದ್ರೋಹ ಕೇಡನ್ನೆನಿಸುವುದು, ವಿಶ್ವಾಸಘಾತ. ಸೆರೆ ಬಂಧನ, ಅಂತಕಲಹ ಅಂದರೆ ಒಳಜಗಳ. ಅಮರದರು ಆಕ್ರಮಿಸು. ಚಳುವಳಿ ಹೋರಾಟ. ತತ್ವ ಸಿದ್ಧಾಂತ ಅಥವಾ ಸಾರಸತ್ವ. ಅಸಹಕಾರ ಸಹಕರಿಸದಿರುವುದು. ಮೊಳೆತವು ಅಂದರೆ ಚಿಗುರಿದವು, ವಿಶಾಲ ವಿಸ್ತಾರವಾದ. ಉದಯ ಮೂಡು ಅಥವಾ ಹುಟ್ಟು. ಪರಿ ಅಂದರೆ ರೀತಿ, ಪಂಥ, ಮಾರ್ಗ, ಸಂಪ್ರದಾಯ. ಚಿಮ್ಮು ನೆಗೆ, ಬೀಸು. ಪೋಷಿಸು ಕಾಪಾಡು, ಮೊರೆ. ಅಭ್ಯಾಸ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1. ಪಲ್ಲವರನ್ನು ಗೆದ್ದು ಮೆರೆದವರು ಯಾರು? ಉತ್ತರ: ಪಲ್ಲವರನ್ನು ಗೆದ್ದು ಮೆರೆದವರು ಕದಂಬ ಮಯೂರ ವರ್ಮ. 2ನೇ ಪ್ರಶ್ನೆ. ಬಾದಾಮಿಯಲ್ಲಿ ಆಳ್ವಿಕೆ ನಡೆಸಿದವರಾರು? ಬಾದಾಮಿಯಲ್ಲಿ ಆಳ್ವಿಕೆಯನ್ನು ನಡೆಸಿದವರು ಚಾಲುಕ್ಯರು. ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು? ಹೊಯ್ಸಳರ ಪತನದ ನಂತರ ವಿಜಯನಗರ ಬೆಳೆಯಿತು. 4ನೇ ಪ್ರಶ್ನೆ. ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದವರು ಯಾರು? ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದವರು ಕಿತ್ತೂರಿನ ಚೆನ್ನಮ್ಮ. 5ನೇ ಪ್ರಶ್ನೆ. ಭಾರತ ಸ್ವತಂತ್ರದ ಚಳುವಳಿ ಯಾರ ತತ್ವದಲ್ಲಿ ಬೆಳೆಯಿತು? ಭಾರತ ಸ್ವತಂತ್ರ ಚಳುವಳಿ ಗಾಂಧಿ ತತ್ವದಲ್ಲಿ ಬೆಳೆಯಿತು. 6ನೇ ಪ್ರಶ್ನೆ. ವಿಶಾಲ ಮೈಸೂರಿನ ಉದಯವಾದುದು ಯಾವಾಗ? 1956 ನವೆಂಬರ್ 1ರಂದು ವಿಶಾಲ ಮೈಸೂರಿನ ಉದಯವಾಯಿತು. ಪ್ರಶ್ನೆ 7. ನಮ್ಮ ನಾಡಿನಲ್ಲಿ ಯಾವುದು ಗೆಲ್ಲಬೇಕು, ಯಾವುದು ಬಾಳಬೇಕು? ಉತ್ತರ: ನಮ್ಮ ನಾಡಿನಲ್ಲಿ ಕನ್ನಡ ಗೆಲ್ಲಬೇಕು ಮತ್ತು ಕನ್ನಡ ಬಾಳಬೇಕು.
ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ ಶೀಘ್ರದಲ್ಲಿ. ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ. ಯುದ್ಧದಿ ಆಂಗ್ಲನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ. ದ್ರೋಹಕ್ಕೆ ಸೆರೆಯಾಗುತ್ತ ದಿನವನು ದೂಡಿದಳು ಜೈಲಿನಲ್ಲಿ. ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿಪಂಥವಿದೆ. ಕೊಂಕಣಿ ಉರ್ದು ತಮಿಳಿನ ಸಂಸ್ಕೃತಿ ಕನ್ನಡ ಜನಿತಲ ಚಿಮ್ಮುತ್ತಿದೆ. ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮೀ ಕನ್ನಡ ನೆಲದಲ್ಲಿ. ಕನ್ನಡ ಕಲಿಯಿರಿ ಕನ್ನಡ ಪೋಷಿಸಿ ನಮ್ಮಯ ಕನ್ನಡ ನಾಡಿನಲ್ಲಿ. ವ್ಯಾಕರಣ ಮಾಹಿತಿ. ಅಭ್ಯಾಸ. ಕೊಟ್ಟಿರುವ ಪದಗಳನ್ನು ಸೂಚನೆಯಂತೆ ಬದಲಿಸಿ. ಆಡಿದಳು, ಈ ಆಡಿದಳು ಈ ಪದವನ್ನು ಇದನ್ನು ವರ್ತಮಾನ ಕಾಲಕ್ಕೆ ಬದಲಿಸಿ. ಆಡುತ್ತಿದ್ದಾಳೆ. ನೋಡವರು ಇದನ್ನು ಏಕವಚನಕ್ಕೆ ಬದಲಿಸಿ. ನೋಡುವಳು, ನೋಡುವನು. ತಿಂದಿತು, ಇದರ ಮೂಲ ರೂಪ ತಿನ್ನು. ಬರುವುದು, ಇದನ್ನು ಭೂತಕಾಲಕ್ಕೆ ಬದಲಾಯಿಸಿ ಬಂದಿತು. ಇವುಗಳ ಧಾತು ರೂಪವನ್ನು ಬರೆಯಿರಿ. ಬಂದರು ಬರು, ಕುಣಿವಳು ಕುಣಿ, ಕುಡಿಯಿತು ಕುಡಿ, ಬರೆವಳು ಬರೆ, ಬಂದನು ಬರು, ಹೋಗುವರು ಹೋಗು. ನಿಮಗೆ ವ್ಯಾಕರಣದ ವಿವರಣೆ ಬೇಕಂದರೆ ಕಮೆಂಟ್ ಮಾಡಿ. ನಾವು ವ್ಯಾಕರಣವನ್ನು ಸರಳವಾದ ಉದಾಹರಣೆಗಳೊಂದಿಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಧನ್ಯವಾದಗಳು.